ಏನೋ ನಾನು ಎಕ್ಸಾಮ್ ಬರ್ತಿದೆ, ಸೆಕೆಂಡ್ ಪಿ ಯು ಭಯ ಆಗ್ತಿದೆ ಅಷ್ಟೇ. ಲ್ಯಾಬ್ ಎಕ್ಸಾಮ್ ಅಂತಾರೆ, ಒಂದ್ಸಲ ಇಂಟರ್ನೆಸ್ ಕೊಡಲ್ಲ ಅಂತಾರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಕಾಲೇಜ್ಗೆ ಹೋಗಲ್ಲ, ಇದೆಲ್ಲಿಂದ ಇಂಟರ್ನಲ್ಸ್ ಕೊಡ್ತಾರೆ. ಹಿಂದೆ ಯಾರೋ ಅದು ಅವ್ರ ಬಗ್ಗೆ ಅವರೇ ಸರಿಯಾಗಿ ನಮ್ಮ ಬಗ್ಗೆ ಮಾತಾಡ್ತಾರೆ. ಯಾಕೆ 9th 8th ಲವ್ ಮಾಡಿದ್ದೆ, 4 ವರ್ಷ ಲವ್ ಮಾಡಿದ್ದೆ. ಲವ್ ಮಾಡೋನ್ಸಲ ಅನುಭವಿಸಿದ್ದೆ. ಒಂದು ನಿಮಿಷ ಇರಿ ಸರ್, ಒಂದು ಸ್ವಲ್ಪ ಕಣ್ಣೀರು ಒರೆಸ್ಕೊಳ್ತೀನಿ. ಸಿಂಗಲ್ ಆಗಿರಿ ಎಲ್ಲರೂ ನೋಡ್ಬೋದು, ಆರಾಮ ಮಾತಾಡ್ಸ್ಕೊಂಡಿರ್ಬೋದು. ನನ್ ಮಗನೇ, ಕೆರೆ ಕುಂಟೆ ಅಲ್ಲ, ನಿಮ್ ಮನೆ ಹತ್ರಕ್ಕೆ ಬರ್ತೀರಾ? ನಿನ್ ಅಡ್ರೆಸ್ ಕಳ್ಸ. ಏನಣ್ಣ ಡಿಗ್ರಿಗೆ ಏನ್ ತಗೋಬೇಕಂತಿದ್ಯಾ? ನೋಡೋದು ಮುಂದಕ್ಕೆ ಅಂತ ಪಾಸ್ ಆದ್ರೆ ಸಾಕು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಪಾಸು ಅವನಾದ್ರೆ ನಾನ್ ಆಗ್ತೀನಿ, ನಾನಾದ್ರೆ ಅವ್ನ್ ಆಗ್ತಾನೆ. ಏನಂದೆ ಇನ್ನೊಂದ್ಸಲ ಹೇಳು. ಪಾಸು ಅವನಾದ್ರೆ ನಾನ್ ಆಗ್ತೀನಿ, ನಾನಾದ್ರೆ ಅವ್ನ್ ಆಗ್ತಾನೆ. 2025 ಮುಗಿತಾ ಬಂತು, ಏನಂತ? ಏನೋ ನಾನು ಎಕ್ಸಾಮ್ ಬರ್ತಿದೆ, ಸೆಕೆಂಡ್ ಪಿ ಯು ಭಯ ಆಗ್ತಿದೆ. ಸೈನ್ಸ್ ಫೇರ್ ತಗೊಂಡಿದ್ದೀವಿ. ಲ್ಯಾಬ್ ಎಕ್ಸಾಮ್ ಅಂತಾರೆ, ಒಂದ್ಸಲ ಇಂಟರ್ನೆಸ್ ಕೊಡಲ್ಲ ಅಂತಾರೆ. ತಿರ್ಗಿ ಆಮೇಲೆ ಮನೆ ಸ್ಪೋರ್ಟ್ಸ್ ಕಾಲೇಜ್ಗೆ ಹೋಗಲ್ಲ, ಇದೆಲ್ಲಿಂದ ಇಂಟರ್ನಲ್ಸ್ ಕೊಡ್ತಾರೆ. ನೀವು ಬಂದಿದ್ದೆ ಕರೆಕ್ಟಾಗಿ? ಒಂದು ತಿಂಗಳು ಬಂದವ್ರೆ, ಆಮೇಲೆ 2 ತಿಂಗಳು ರಜೆ ಹಾಕ್ತಾರೆ. ಅವ್ರ ಬಗ್ಗೆ ಅವರೇ ಸರಿಯಾಗಿ ನಮ್ಮ ಬಗ್ಗೆ ಮಾತಾಡ್ತಾರೆ. ಓಕೆ, 2025ರಲ್ಲಿ ಲವ್ ಗಿವ್ ಆಯ್ತಾ? ಇಲ್ಲ, ಆ ಥರ ಏನಾಗಿಲ್ಲ. 2026ಕ್ಕೆ ಲವ್ ಆಗ್ಲಿ ಅಂತ ಆಸೆ ಇದೆಯಾ? ಬೇಡ, ಅವಾಗ ಲವ್ ಮಾಡೋನ್ಸಲ ಅನುಭವಿಸಿದ್ದೆ, ಇವಾಗ ಬೇಡ ಅಷ್ಟೇ. ಅಲ್ಲ, ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ಲವ್ ಮಾಡೋ ಅನುಭವಿಸಿದ್ದ? ಏನು ಎಕ್ಸ್ಪೀರಿಯನ್ಸ್ ಹೇಳ್ಬೋದು 2025ಕ್ಕೆ? ಫಸ್ಟು 9th 8th ಲವ್ ಮಾಡಿದ್ದೆ, 4 ವರ್ಷ ಲವ್ ಮಾಡಿದ್ದೆ. ತಿರ್ಗಿ ಆಮೇಲೆ ಹಂಗೆ ಅವ್ರ ಮಧ್ಯೆ ಇವ್ರ ಮಧ್ಯೆ ಜಗಳ ಆಗಿ ಇವ್ರು ಬಂದು ಬ್ರೇಕಪ್ ಆಯಿತು. ಅವತ್ತೇ ಲಾಸ್ಟ್ ಲವ್ ಮಾಡಿದ್ದೆ. 26ಕ್ಕೆ ಮತ್ತೆ ಹೊಸ ಹುಡುಗಿ ಬೇಡ, ಯಾಕೆ ಬೇಡ? ಇವಾಗೆ ಬಿಂದಾಸ್ ಆಗಿದ್ದೀನಿ, ಸಿಂಗಲ್ ಆಗಿ ಸುತ್ತಾಡ್ಕೊಂಡು. ಅಂದ್ರೆ 2026ಕ್ಕೆ ಸಿಂಗಲ್ ಆಗೇ ಇರಬೇಕು. ಸಿಂಗಲ್ ಇರಬೇಕು. ಸಿಂಗಲ್ ಆಗಿರಿ ಎಲ್ಲರೂ ನೋಡ್ಬೋದು, ಆರಾಮ ಮಾತಾಡ್ಸ್ಕೊಂಡಿರ್ಬೋದು. ಹುಡುಗಿರೇ ಮಾತಾಡ್ಸೋಕ್ಕಾಗಲ್ಲ, ಅದಕ್ಕೆ ಬಿಂದಾಸ್ ಹಿಂಗೆ. ಸರಿ, ನಿಮ್ಮ ಫ್ರೆಂಡಿಗೆ 2025 ಫುಲ್ ನಿನ್ ಜೊತೆ ಇದ್ದ ಫ್ರೆಂಡು, ಇವಾಗ ಅವ್ನು 26ರಲ್ಲಿ ಇರ್ತಾನೆ ಅಂತ ನಂಬಿಕೆ ಐತಾ? ಇದೆ. ಏನ್ ಹೇಳ್ತೀವಿ ಅವ್ನಿಗೆ? ಇಷ್ಟು 1 ವರ್ಷ ಇದ್ದವ್ ನಿನ್ನ ಮುಂದೆ ವರ್ಷ ಇರ್ತಾರೆ, ಯಾಕೆ ಗ್ಯಾರಂಟಿ ಇರ್ಬೋದು? ಇರುತ್ತೆ. ಅಲ್ಲ, ಆ ಕಾಲ ಮುಗಿತಾ ಬಂದಾಗ ಹೋಗ್ಬಿಡ್ತಾರೆ. ಬೇರೆ ಚೆನ್ನಾಗಿ ಅವ್ರು ಚೇಂಜ್ ಆಗಬೇಕಲ್ವಾ? ಚೆನ್ನಾಗಿರ್ತಾರೆ. ಓಕೆ, 2026ಕ್ಕೆ ಹೊಸದಾಗಿ ಏನೇನೋ ಮಾಡಬೇಕು ಅಂತ ಏಮ್ ಇರುತ್ತೆ. ನಿನಗೆ ಆ ಥರ ಏನಾದ್ರು ಇದೆಯಾ? ಆ ಥರ ಏನಿಲ್ಲ, ಇದೆ. ಯಾವ ಇಯರ್ ಕಾಲೇಜ್? PU-ನಾ? ಸೆಕೆಂಡ್ PU ಮುಗೀತು. ಎಕ್ಸಾಮ್ ಡಿಗ್ರಿಗೆ ಏನ್ ತಗೋಬೇಕಂತಿದ್ಯಾ? ನೋಡೋದು ಮುಂದಕ್ಕೆ ಅಂತ. ಪಾಸ್ ಆದ್ರೆ ಸಾಕು. ಪಾಸ್ ಆಗ್ತೀನಿ ಇಲ್ಲ ಅಂತ ಹೇಳಲ್ಲ, ಪರ್ಸೆಂಟ್ ಬರುತ್ತೆ. ಮುಂದಕ್ಕೆ ನೋಡಿ ಅಂತ ಅನ್ನೋದು. ಮನೇಲಿ ಹೇಳ್ತಾರೆ, ಮನೇಲಿ ಕೇಳಿ ತಗೊಳೋದು. ನೀನೇನ್ ಮಾಡ್ಬೇಕಂತಿದ್ಯಪ್ಪ 2026ಕ್ಕೆ? ನಾನಾ ಫಸ್ಟ್ ಸೆಕೆಂಡ್ PU ಪಾಸ್ ಆಗ್ಬೇಕಣ್ಣ. ಪಾಸ್ ಆದ್ರೆ ಅಂದ್ರೆ ಆಗ ಡೌಟ್ ಐತೆ. ಇಲ್ಲ ಆಗ್ತೀರಿ. ಏನಿಲ್ಲ, ಒಳ್ಳೆ ಮಾರ್ಕ್ಸ್ ಬಂದೈತೆ. ನಿನ್ ತರ ಕಾಪಿ ಹೊಡಿಯಲ್ಲ, ಫೋನ್ ಹಿಡ್ಕೊಂಡಿಲ್ಲ. ನಾನ್ ನಿನ್ ತರ ಫೋನ್ ಹಿಡ್ಕೊಂಡೆಲ್ಲ ಕಾಪಿ ಹೊಡಿಲ್ಲ. ಕ್ಲಾರಿಟಿಗೆ ಬನ್ನಿ, 2025ರಲ್ಲಿ ನೀವು ಪಾಸ್ ಆಗ್ತೀರಾ? ಆಗ್ತೀವಿ ಅಣ್ಣ, ಪಕ್ಕ. ಇವನು ಆಗಲ್ಲ, ನಾನಾಗಲ್ಲ ಅಂದ್ರೆ ಅವನು ಆಗಲ್ಲ, ಅವನಾದ್ರೆ ನಾನು ಆಗಲ್ಲ. ಅದೇ ನೀವು ಒಟ್ಟಿಗೆ ಕಾಪಿ ಬರೀತೀರಾ? ಅವನೇನ್ ಬರೀತಾನೆ ಅದೇ ನಾನ್ ಬರೀತೀನಿ, ನಾನೇನ್ ಬರೀತೀನಿ ಅವನೇ ಬರೀತಾನೆ. ಅಂದ್ರೆ 2026 ಇದೇನೆ ರೆಸಲ್ಯೂಷನ್ ನಿಮ್ದು? ಯಾರು ಪಾಸ್ ಆಗ್ತಾರೆ? ಪಾಸು ಅವನಾದ್ರೆ ನಾನ್ ಆಗ್ತೀನಿ, ನಾನಾದ್ರೆ ಅವ್ನ್ ಆಗ್ತಾನೆ. ಹೆಂಗೆ ಕನೆಕ್ಷನ್ ಪಕ್ಕದಲ್ಲೇ. ಇವನು ಎಲೆಕ್ಟ್ರಾನಿಕ್ಸ್ ಅಣ್ಣ, ನಂದು CS. ನಾನು ರೋಲ್ ನಂಬರ್ 1, ಇವನ್ ಲಾಸ್ಟ್ ಅಲ್ಲಿ ಬರ್ತಾನೆ. ಸೊ ಹಂಗಾಗಿ ಇವನಿಂದೆ ಇನ್ನೊಂದು ಹುಡುಗ ಬರ್ತಾನೆ, ಅದಾದ್ಮೇಲೆ ನಾನು. ಸೊ ಹಂಗಾಗಿ 3 ಜನ ಒಂದೇ ಬರೀತೀವಿ. ಪಕ್ಕ ಪಕ್ಕ ಪ್ರಿಂಟ್ ಎಲ್ಲ ಪಾಸು. ಯಾರು ಪಾಸ್ ಆಗ್ತಾರೆ ಮೇನು? ನಾನು ಇಲ್ಲ ಇವನು. ನಾನು ಓದ್ಕೊಂಡ್ ಬಂದ್ರೆ ಅವ್ನ್ ಪಾಸ್ ಆಗ್ತಾನೆ, ಅವ್ನು ಓದ್ಕೊಂಡ್ ಬಂದ್ರೆ ನಾನ್ ಪಾಸ್ ಆಗ್ತಾನೆ. ಅವ್ನು ಬುಕ್ಕೆ ಮುಟ್ಟೋದು ಬೇಡ, ಮುಟ್ಟಲ್ಲ, ಅವ್ರಿಬ್ರು ಮಾತಾಡ್ಕೊಂಡು ಹೋಗ್ತೀರಾ? ಓಕೆ, 2025ರಲ್ಲಿ ಏನಾರು ನೆನಪಿದೆ ಅಂದ್ರೆ ಏನೇನು ನೆನಪಿದೆ? ನೆನ್ಪಾ? ಮೈಸೂರು ಟ್ರಿಪ್ಪಿಗೆ ಹೋಗಿದೆ ಅಣ್ಣ, ಅದೊಂದು. ಇವನು ನನಗೆ ಸಿಕ್ಕಿದ್ದು 2025ಅಲ್ಲಿ. ಸೊ ಐ ಆಮ್ ಲಕ್ಕಿ ಟು ಹ್ಯಾವ್ ದಿಸ್ ಟು. ಇವರಿಬ್ರು ನಂಗೆ ಸಿಕ್ಕಿದ್ದು ಆ ಏರಿಯಾದಲ್ಲಿ ಬೆಸ್ಟ್ ಫ್ರೆಂಡ್ಸೇ. ಇವನ್ ಜೊತೆ ಕಿತ್ತಾಡಿದ್ರೆ ನಾವಿಬ್ರು ಅವ್ನ ಕಾಲು ಹಿಡಿತೀವಿ. ಸೊ ಒಂಥರ ಸರ್ಕಲ್ ಚೆನ್ನಾಗಿದೆ ನಂದು ಈಗ ಸದ್ಯಕ್ಕೆ. ಸೊ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಕೊಡ್ತೀನಿ. ನಿಮ್ಮ ಫ್ರೆಂಡ್ಸಿಗೆ 2026ಕ್ಕೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ? ನೀನೇ ಕೇಳ್ಬಿಡು, ತಗೋ. ಕೇಳ, ಅವ್ರ ಪ್ರಶ್ನೆ ಕೇಳ, ಅವ್ರ ಉತ್ತರ ಕೊಡ್ತಾರೆ. 2026 ಅಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ತೇಜಸ್? ಏನು ಮಾಡ್ಬೇಕಂದ್ರೆ ಎಕ್ಸಾಮ್ ಪಾಸ್ ಆಗಬೇಕು ಫಸ್ಟು, ಮುಂದಕ್ಕೆ ನೋಡ್ತಾನೆ ಏನು ಮಾಡ್ಬೇಕು. ಎಕ್ಸಾಮ್ ಬಿಟ್ಟು ಏನಂದರೆ ಲೈನಾಗಿ ಹುಡುಗಿರ್ನ ಪಡ ಇಷ್ಟ
ಆ ಸಹವಾಸ ಬೇಡ ಇವಾಗ. ಆಮೇಲೆ ಆಮೇಲೆ ಮುಂದಕ್ಕೆ ನೋಡೋದು ಏನಾಗುತ್ತೆ ಅಂತ. ಬೆಸ್ಟ್ ಫ್ರೆಂಡ್ ಬರ್ತಡೇ ಬೇರೆ ಬರ್ತಿದೆ, ಬೆಸ್ಟ್ ಫ್ರೆಂಡ್ ಬರ್ತಡೇ ಬೇರೆ ಮಾಡಬೇಕು. ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಕ್ವಶನಾ 2026 ಅಲ್ಲಿ ಹೊಸ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡ್ಯಾ? ಬೇಡ, ಇವಾಗ ಇರೋದೇ ಸಾಕು. ಯಾರು? ಈಗ ಗೊತ್ತಿರೋ ಕೇಳಿದ್ರೆ ಇನ್ನೇನು ಮಾಡೋಕ್ಕಾಗ್ತಾಣ ಹೇಳ್ರಿ. ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿತ್ತು, ವೀಕ್ಷಕರಿಗೆ ಗೊತ್ತಿಲ್ಲ. ಹೇಳೋ. ಏನು ಕ್ವಶನ್ ಕೇಳಿದ್ರಿ? ನಿಮ್ಮ 2025 ಇರೋ ಬೆಸ್ಟ್ ಫ್ರೆಂಡು 2026 ಅಲ್ಲಿ ಅವರೇ ಇರ್ತಾರ, ಅವ್ರ ಹೆಸರೇನೋ, ಅವ್ರ ಬಗ್ಗೆ ಸ್ವಲ್ಪ ಮಾತಾಡಿ. ಅವ್ರ ಹೆಸರು ಬಂದ್ಬಿಟ್ಟು ಐಶ್ವರ್ಯ ಮಣಿ ಅಂತ. ಲೈಕ್ ಅಂದರೆ ಒಂಥರ ಫ್ರೆಂಡ್ಶಿಪ್ ಚೆನ್ನಾಗಿದೆ ನಮ್ಮದು, ಇದೇ ಥರ ಇರಬೇಕು. ನಿಂದು 2025 ಹುಡುಗಿ ಬಿಟ್ಟೋಗಿದ್ಲಲ್ಲ, ಸೊ ಅವಳಿಗೆ ಏನಂತ ಎಂಡಿಂಗಲ್ಲಿ ಏನು ಹೇಳ್ತೀಯಾ, ಏನು ಇಷ್ಟಪಡ್ತೀಯಾ? ಒಂದು ಸ್ಮಾಲ್ ಕನ್ಕ್ಲೂಷನ್ ಅಬೌಟ್ ಹರ್ ಚಾಲೆಂಜ್ ಅವಳ ಕಡೆಯಿಂದ. ಎಲ್ಲೇದು ಹೇಗಿದ್ದು ಚೆನ್ನಾಗಿರೋ ಅಷ್ಟೇ. ಚಾಲೆಂಜ್ ಏನು ತಗೊಂತೀಯ ಅವಳ ಕಡೆಯಿಂದ? ಅಂದರೆ ಅವ್ಳು ಬಿಟ್ಟೋಗಿದ್ದ ಕಾರಣ ಗೊತ್ತಿಲ್ಲ ಏನು ತಗೊಂತ. ಅವ್ರ ಮುಂದೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳಿಬೇಕು ಅಂತ ಆಸೆ ಅಷ್ಟೇ. ಏನಕ್ಕೆ? ಏನು ತಗೊಂಡು ಅವಳು ನಿನಗೆ ಮೋಸ ಮಾಡಿಬಿಟ್ಟೋದ್ಲು ತಾನೆ, ಇವಾಗ ಏನಕ್ಕೆ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾನು ಯೋಚನೆ ಮಾಡ್ತಿಲ್ಲ, ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಕೊಟ್ಟೆ. ಏನು ಉತ್ತರ ಕೊಟ್ಟೆ? ಕರೆಕ್ಟಾಗಿ ಅನ್ಸಿಲ್ಲ, ಅದು ಕರೆಕ್ಟ್ ಆನ್ಸರ್ ಅನ್ಸಿಲ್ಲ ಕರೆಕ್ಟಾಗಿ. ಅಂದರೆ ನನಗೆ ಹೇಳಿದ್ದೀನಿ ಅಷ್ಟೇ ಅಪ್ಪ, ನಂಗೆ ಅನ್ಸಿದ್ದು ಹೇಳಿದ್ದೀನಿ. 2025 ಕೊನೆ ಆಸೆ ಏನು? ಸೆಕೆಂಡ್ ಇಯರ್ ಪಾಸ್ ಆಗಬೇಕು. ಎಜುಕೇಶನ್ ಬಿಟ್ಟು ಬೇರೆ? ಎಜುಕೇಶನ್ ಮೇಯ್ನು. ಆಯ್ತು, ಪಾರ್ಟಿ ಎಲ್ಲಿ ಮಾಡ್ತಾರೆ? ಪಾರ್ಟಿ 3 ಜನ ಎಲ್ಲಿ ಮಾಡೋದು? ಪಾರ್ಟಿ ಎಲ್ಲಿ ಮಾಡ್ತಿದ್ದೀರಾ ಡಿಸೆಂಬರ್ 31? ನೀನು ಎಲ್ಲಿ ಹೇಳ್ತಿ ಅಲ್ಲೇ. ನಮ್ಮ ಹತ್ರ ಇನ್ನೇನು ಕಾಸು ಇರಲ್ಲ, ನೀನೇ ಹಾಕ್ಬೇಕು ಕಾಸು. ನೀನೇ ಹಾಕ್ಬೇಕು ಕಾಸು, ನಮ್ಮ ಹತ್ರ ಏನಿರಲ್ಲ. ಡ್ಯಾನ್ಸರ್ ಬೇರೆ. ಸರಿ ಬಿಡಿ, ಥ್ಯಾಂಕ್ ಯು. ನಿನ್ನ ಆಸೆ ಏನಿದೆಯವ? ನನ್ನ ಆಸೆನಾ? ಏನಿಲ್ಲ ಅಣ್ಣ, ಮಸ್ತಾಗಿ ಎಜುಕೇಷನಲ್ಲಿ ಪಾಸ್ ಆದರೆ ಮಸ್ತಾಗಿ 3 ತಿಂಗಳು ಆರಾಮ್ಸೆ ಟ್ರಿಪ್ ಮಾಡೋದು, ಇಲ್ಲಾಂದರೆ ಈವೆಂಟ್ಸ್ ಮಾಡ್ಕೊಂಡು ನೆಮ್ಮದಿಯಾಗಿರೋದು. ಸರಿ, 2026 ಇದು ಚೇಂಜ್ ಆಗಬೇಕು ಅಂತ ಏನಾದ್ರು ಮೈಂಡಲ್ಲಿ ಇದ್ರೆ ಏನು ಚೇಂಜ್ ಆಗ್ಬೇಕು? ಏನು ಚೇಂಜ್ ಆಗಬೇಕು? ಇವನು ಇರಿಟೇಷನು ಅವ್ನು ಬದಲಾಗಬೇಕು, ಒಂದು ಸ್ವಲ್ಪ ಅವನೇ ಬದಲಾಗಬೇಕು, ಅವ್ನು ಇರಿಟೇಷನ್. ಇಲ್ಲ ಅವನು ಹಂಗೆ ಇದ್ರೆ ಚಂದನೇ. ಅದು ಬದಲಾಗಬೇಕು ಅಂದರೆ ಈ ಕಾಲೇಜಿಂದ ಬೇರೆ ಕಾಲೇಜ್ಗೆ ಹೋಗೋದು. ಈ ಕಾಲೇಜಿಂದ ಬೇರೆ ಕಾಲೇಜ್. ಅಂದರೆ ಈ ಸರೌಂಡಿಂಗ್ಸ್ ಬೇಡ. ಯಾವ್ದು ತಗೋಬೇಕು ಅಂತಿದ್ಯಾ ನೆಕ್ಸ್ಟ್? ನಾನು CS ತೊಗೊಬೇಕಣ್ಣ, ಇಂಜಿನಿಯರಿಂಗು. ಅದು ತೊಗೊಂಡಿಲ್ಲ BCom ತೊಗೊತೀನಿ. ಕೊನೆಯದಾಗಿ ಫ್ರೆಂಡ್ಸಿಗೆ, ಮನೆಯವರಿಗೆ, ಎಲ್ಲರಿಗೂ 2025 ಇದೆಲ್ಲ ಮಾಡಲಿಲ್ಲಪ್ಪ, ಇದೆಲ್ಲ ಮಾಡಬೇಕಾಗಿತ್ತು, 2026 ಮಾಡೋಣ ಅಂತ ಇದ್ರೆ ಏನು ಮಾಡೋಕ್ಕೆ? ಏನು ಮಾಡಬೇಕಾ? ಮನೇಲಿ ಕೆಲಸ ಮಾಡಲ್ಲ ಅಣ್ಣ ನಾನು. 2026 ಅಲ್ಲಿ ಅಕಸ್ಮಾತ್ ನಮ್ಮಮ್ಮ ಮಾಡಿಸಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಪೀಸಾಗಿ ಮನೇಲಿ ಇರ್ತೀನಿ. ಹೆಸರೇನು? ಐಶ್ವರ್ಯ ಮಣಿ. ಫೇಸ್ ತೋರಿಸ್ಬೋದು. ಬೇಡ. ಥ್ಯಾಂಕ್ ಯು. ವಿಶ್ ಮಾಡ್ಬಿಡಿ 3 ಜನ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಚೆನ್ನಾಗಿರಿ. ಈ ವರ್ಷ ಹೆಂಗಿದ್ರೋ ಗೊತ್ತಿಲ್ಲ, ನೆಕ್ಸ್ಟ್ ವರ್ಷಲ್ಲಿ ಮಾತ್ರ ರಾಕ್ ಮಾಡಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ರಿ. ಜಗಳ ಒಂದು ಆಡಬೇಡ್ರಿ.